ಹಾಯ್ ಫ್ರೆಂಡ್ಸ್, ಮಂಡ್ಯ ಜಿಲ್ಲಾ ಸಹಕಾರಿ ಬ್ಯಾಂಕ್ನಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಹುದ್ದೆಗೆ ಅಪ್ಲೈ ಮಾಡಿರೋದ್ರ ಸಂಖ್ಯೆ ತುಂಬ ಕಡಿಮೆ ಇದೆ, ಕಾಂಪಿಟೇಷನ್ ಕಡಿಮೆ ಇದೆ. ಸೊ ಅಪ್ಲೈ ಮಾಡಿದ್ರೆ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ತುಂಬ ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ. ಯಾವ್ಯಾವ ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ, ಅದಕ್ಕೆ ಸ್ಯಾಲ್ರಿ ಎಷ್ಟು ಎಲ್ಲನೂ ಮುಂದೆ ನೋಡೋಣ ಬನ್ನಿ. ಇದು ಗ್ರೂಪ್ ಡಿ ಹುದ್ದೆ ಆಗಿರುತ್ತೆ. ಇಲಾಖೆ ಹೆಸರು ಬಂದ್ಬಿಟ್ಟು ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಮಂಡ್ಯ DCC ಬ್ಯಾಂಕಿಂದ ಈ ಹುದ್ದೆಗಳ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಹುದ್ದೆ ಹೆಸರು ಒಂದು 4-5 ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ, ಅದನ್ನ ಮುಂದೆ ತಿಳಿಸ್ತೀನಿ. ಟೋಟಲ್ ಹುದ್ದೆಗಳು ಖಾಲಿ ಇರೋದು 94 ಹುದ್ದೆಗಳು ಖಾಲಿ ಇದ್ದಾವೆ. ಅರ್ಜಿ ಸಲ್ಲಿಸೋ ಬಗ್ಗೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಪೋಸ್ಟಲ್ ಆ ಟೈಪ್ ಏನಿಲ್ಲ, ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಹುದ್ದೆಗಳ ವಿವರ ಬಂದ್ಬಿಟ್ಟು ಮಾಹಿತಿ ತಂತ್ರಜ್ಞಾನ ಮುಖ್ಯ ಉಪಸ್ಥಾಪಕರು ಗ್ರೇಡ್ 1 ಹುದ್ದೆ, ಅದು ಒಂದೇ ಹುದ್ದೆಗಳು ಖಾಲಿ ಇರೋದು. ಕಿರಿಯ ಸಹಾಯಕರು 70 ಹುದ್ದೆಗಳು ಖಾಲಿ ಇದ್ದಾವೆ. ವಾಹನ ಚಾಲಕರು 2 ಹುದ್ದೆಗಳು ಖಾಲಿ ಇದೆ. ಮತ್ತು ಅಟೆಂಡರ್ ಹುದ್ದೆ 21 ಹುದ್ದೆಗಳು ಖಾಲಿಯಾಗಿದೆ. ಮಂಡ್ಯ DCC ಬ್ಯಾಂಕಲ್ಲಿ ಹುದ್ದೆಗಳು ಸುಲಭವಾಗಿ ಕರೆಯಲ್ಲ. ಸೊ ಕರೆದಿದ್ದಾರೆ ಈ ವರ್ಷ ಜನವರಿಲಿ. ಸೊ ಅಪ್ಲೈ ಮಾಡಿ. ಮತ್ತು ಕರೆದಿದ್ದಾರೆ ಅಂದರೆ ಇನ್ನೂ 2-3 ಇಯರ್ಸ್ ಆದಮೇಲೆ ಕರೆಯೋದು. ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗೇ ಇದೆ. ಸೊ ಅಪ್ಲೈ ಮಾಡ್ಬೋದು ನೀವು. ವಿದ್ಯಾರ್ಹತೆ ಬಂದ್ಬಿಟ್ಟು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 10ನೇ ತರಗತಿ PU ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ಇದು ಅಧಿಸೂಚನೆ ನಂತರ ಅರ್ಜಿ ಸಲ್ಲಿಸಿ. ಅಂದರೆ ನೋಟಿಫಿಕೇಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಆ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಕೊಟ್ಬಿಟ್ಟು ನೀವು ನೋಟಿಫಿಕೇಷನ್ ನೋಡ್ಬೋದು. ಮತ್ತು ಅಪ್ಲೈ ಮಾಡಲು ಕೂಡ ಅದರಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ. ನೀವು ಈಗ 10th ಕಂಪ್ಲೀಟ್ ಆಗಿದ್ದೀರಾ ಮತ್ತು PUC ಕಂಪ್ಲೀಟ್ ಆಗೈತೆ ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ವಯೋಮಿತಿ ಬಂದ್ಬಿಟ್ಟು ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಈ ಕೆಳಗಿನ ವಿವರದಂತೆ ಕನಿಷ್ಠ ವಯೋಮಿತಿ ಹೊಂದಿರಬೇಕು ಹಾಗೂ ನಿಗದಿತ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. ಅಂದರೆ ಜನರಲ್ ಮೆರಿಟ್ ಬಂದ್ಬಿಟ್ಟು ನೀವು 18 ವರ್ಷದಿಂದ 35 ವರ್ಷದೊಳಗಿದ್ರೆ ಮಾತ್ರ ನೀವು ಜನರಲ್ ಮೆರಿಟ್ ಕ್ಯಾಟಗರಿಲಿದ್ದರೆ ನೀವು ಅಪ್ಲೈ ಮಾಡ್ಬೋದು. 2A 2B 3A 3B ಅಂದರೆ OBC ಗ್ರೂಪ್ ಅವರು 18 ವರ್ಷದಿಂದ 38 ವರ್ಷ, ನಿಮಗೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಮತ್ತು ಪ್ರವರ್ಗ 1 ಮತ್ತು SC ST ಅಭ್ಯರ್ಥಿಗಳಿಗೆ 18 ವರ್ಷದಿಂದ 40 ವರ್ಷ, ನಿಮಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ನಿಮಗೆ ಅಪ್ಲೈ ಮಾಡ್ಬೋದು. ನಿಮ್ಮ ಏಜ್ ಲಿಮಿಟ್ ಒಳಗಡೆ ಬರ್ತಾ ಇದೆ ಅಂದರೆ ಇದು ಅಪ್ಲೈ ಮಾಡಿ. ಈಗ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಈ ಕೆಳಗಿನಂತೆ ಮಾಸಿಕ ವೇತನವನ್ನು ನೀಡಲಾಗುವುದು. ಯಾವ್ಯಾವ ಟೈಪ್ ಹುದ್ದೆಗಳು ಖಾಲಿ ಅಂದರೆ ಮಾಹಿತಿ ತಂತ್ರಜ್ಞಾನ ಮುಖ್ಯ ಉಪಸ್ಥಾಪಕರು ಗ್ರೇಡ್ 1, ಕಿರಿಯ ಸಹಾಯಕರು, ವಾಹನ ಚಾಲಕರು ಮತ್ತು ಅಟೆಂಡರ್. ಮಾಹಿತಿ ತಂತ್ರಜ್ಞಾನ ಮುಖ್ಯ ವ್ಯವಸ್ಥಾಪಕರ ಹುದ್ದೆಗೆ ಇನಿಷಿಯಲ್ ಸ್ಯಾಲ್ರಿ ಅಂದರೆ ಸ್ಟಾರ್ಟಿಂಗ್ಗೆ ನಿಮ್ಗೆ 43,100ರಿಂದ ಸ್ಟಾರ್ಟ್ ಆಗುತ್ತೆ ಮತ್ತು 83,900ವರೆಗೂ ಕೂಡ ಹೋಗುತ್ತೆ. ಕಿರಿಯ ಸಹಾಯಕರಿಗೆ 30,350 ಸ್ಟಾರ್ಟ್ ಆಗಿ 58,250ವರೆಗೂ ಹೋಗುತ್ತೆ. ಮತ್ತು ವಾಹನ ಚಾಲಕರ ಹುದ್ದೆಗೆ 27,650ರಿಂದ ಸ್ಟಾರ್ಟ್ ಆಗಿ 52,650ವರೆಗೂ ಹೋಗುತ್ತೆ. ಮತ್ತು ಅಟೆಂಡರ್ ಹುದ್ದೆಗೆ 23,500ರಿಂದ ಸ್ಟಾರ್ಟ್ ಆಗಿ 47,650ವರೆಗೆ ಕೂಡ ಹೋಗುತ್ತೆ. ಸೊ ಅಪ್ಲೈ ಮಾಡಿ. ಅರ್ಜಿ ಶುಲ್ಕ ಬಂದ್ಬಿಟ್ಟು SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕರಿಗೆ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಆಗಿರುತ್ತೆ. ಸಾಮಾನ್ಯ ವರ್ಗ ಮತ್ತು OBC ವರ್ಗ 2A 2B 3A 3B ಅವರಿಗೆ 1,500 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಆಯ್ಕೆ ವಿಧಾನ ಬಂದ್ಬಿಟ್ಟು ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ನಡೆಸುವ ಮೂಲಕ ಆಯ್ಕೆ ಮಾಡಬಹುದು. ಲಿಖಿತ ಪರೀಕ್ಷೆ ಕೊಡ್ತಾರೆ, ಅದರಲ್ಲಿ 1:10 ರೇಷಲ್ಲಿ ಜನರನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅದರಲ್ಲಿ ಉಳಿದ ಜನನ ಸಂದರ್ಶನಕ್ಕೆ ತಗೋತಾರೆ. ಪ್ರಮುಖ ದಿನಾಂಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿರೋದು ಜನವರಿ 18ಕ್ಕೆ ಈಗ ಸ್ಟಾರ್ಟ್ ಆಗಿದೆ. ಕೊನೆ ದಿನಾಂಕ ಬಂದ್ಬಿಟ್ಟು ಫೆಬ್ರವರಿ 16ವರೆಗೆ ಟೈಮ್ ಇದೆ. ಸೊ ನಿಯರ್ಲಿ 1 ಮಂತ್ ಟೈಮ್ ಕೊಟ್ಟಿದ್ದಾರೆ. ಸೊ ಯೋಚನೆ ಮಾಡಿ. DCC ಬ್ಯಾಂಕ್ ಹುದ್ದೆಗಳು ಸ್ಯಾಲ್ರಿ ಕೂಡ ಚೆನ್ನಾಗೇ ಇದೆ. ನೋಟಿಫಿಕೇಷನ್ ಮತ್ತು ಹುದ್ದೆಗೆ ಅಪ್ಲೈ ಮಾಡೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ.